ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನಿವತ್ತು ನಿಮಗೆ ಅತಿ ಪ್ರಮುಖವಾದ ಭಾಗವಾದ ಒಂದು ಜಾತಕಕ್ಕೆ ಪ್ರಭಾವ ಬೀರುವಂತಹ ಒಂದು ವಿಶಿಷ್ಟವಾದಂತಹ ವಸ್ತುಗಳ ಬಗ್ಗೆ ನಾನು ಹೇಳ್ತೀನಿ. ನಿಮಗೆ ಅನೇಕ ವಸ್ತುಗಳುಂಟು, ಅದರಲ್ಲಿ ಪ್ರಮುಖ ಸ್ಥಾನವನ್ನು ನಾವು ಹೇಳಲೇಬೇಕಾದ ಒಂದು ಸಂಗತಿ ಅಂತಂದರೆ ರತ್ನಗಳ ಬಗ್ಗೆ. ನೋಡಿ, ನಾವು ಧರಿಸುವಂಥ ರತ್ನಗಳನ್ನು ನಾವು ಯಾವ ಆಧಾರಿತವಾಗಿ ರತ್ನಗಳನ್ನು ಧರಿಸಬೇಕು ಅನ್ನೋದು ನಾವು ಮೊದಲು ತಿಳಿದಿರಬೇಕು. ಯಾವ ವಿಚಾರದಲ್ಲಿ ಅನ್ನೋದಾದ್ರೆ, ಮೊದಲನೇದಾಗಿ ಲಗ್ನಾಧಿಪತಿಯನ್ನ ನಾವು ಮುಖಾಂತರವಾಗಾದ್ರೂ ರತ್ನಗಳನ್ನು ಧರಿಸಬಹುದು, ಮತ್ತೆ ನಕ್ಷತ್ರಾಧಿಪತಿಯಾಗಿ ಧರಿಸಬಹುದು, ಮತ್ತೆ ರಾಶಿಯಾಧಿಪತಿಯಾಗಿ ಆದ್ರೂ ನಾವು ರತ್ನಗಳನ್ನು ಧರಿಸಬಹುದು. ಯಾವ ಮುಖಾಂತರವಾದ್ರೂ ನಾವು ರತ್ನಗಳನ್ನು ಧರಿಸಬಹುದು ಅನ್ನೋದಾದ್ರೆ, ಜಾತಕದ ವಿಶ್ಲೇಷಣೆ ಮಾಡಿದ ನಂತರ ಯಾವ ರತ್ನ ಸೂಕ್ತವಾದ ರತ್ನವನ್ನ ನಾವು ಹೇಳ್ತೀವಿ ನಿಮಗೆ, ಈ ರತ್ನವನ್ನ ನೀವು ಖಂಡಿತ ಧಾರಣೆ ಮಾಡಿದ್ದೇ ಆದರೆ ಅದು ಕೂಡ ಯಾವ ರೀತಿ ಪ್ರಭಾವಗೊಳಿಸುತ್ತೆ ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಇರುವಂತಹ ನೀಚತ್ವವನ್ನ ಹೋಗಲಾಡಿಸಿ ಒಂದು ಲಕ್ ಡೆವಲಪ್ ಮಾಡುವಂತಹ ಒಂದು ದಾರಿ ಇದಾಗುತ್ತೆ. ಯಾಕೆ ಅಂದ್ರೆ ರತ್ನಕ್ಕೆ ತುಂಬಾ ಶಕ್ತಿ ಉಂಟು. ನೋಡಿ, ಕ್ರಿಸ್ಟಲ್ಸ್ ಇದೆ, ಹಾಗೆ ರತ್ನಗಳಿದೆ, ಎಲ್ಲ ಇದೆ. ಆದ್ರೆ ಕ್ರಿಸ್ಟಲ್ಸ್ ಅನ್ನೋದು ನಾವು ಧಾರಣೆ ಮಾಡ್ತೀವಿ, ಆದ್ರೆ ಅದು ಒಂದು 50% ವರ್ಕ್ ಆದ್ರೆ ಇದು 100% ವರ್ಕ್ ಹೆಂಗಾಗುತ್ತೆ ಅಂದ್ರೆ, ರತ್ನಗಳಿಗೆ ತುಂಬಾ ಪವರ್ ಇರುತ್ತೆ. ಮನುಷ್ಯನ ಒಂದು ಏಳಿಗೆಗೆ ಈ ರತ್ನಗಳು ತುಂಬಾ ಸಹಕಾರಿಯಾಗುತ್ತೆ. ಯಾಕೆ ಅಂದ್ರೆ ನೋಡಿ, ಕೆಲವೊಬ್ಬ ಸಾಮಾನ್ಯ ಜನರು ಈ ರತ್ನಗಳನ್ನು ಧರಿಸೋದಕ್ಕೆ ಹಿಂಜರಿತಾರೆ. ಧಾರಣೆ ಮಾಡಿದ್ರೆ ಒಳ್ಳೇದಾಗುತ್ತೋ ಅಥವಾ ಆಗಲ್ವೋ ಅನ್ನೋದು ತುಂಬಾ ಅವ್ರಿಗೆ ಕನ್ಫ್ಯೂಷನ್ಸ್. ನಾನು ಹೇಳೋ ಪ್ರಕಾರ ಏನಂತಂದ್ರೆ, ರತ್ನಗಳು ನಮ್ಮ ದೇಹಕ್ಕೆ ನಮಗೆ ಆಗುವಂತಹ ರತ್ನಗಳು ನಾವು ಧಾರಣೆ ಮಾಡೋದ್ರಿಂದ ನಮಗೆ ಶುಭ ಸೂಚನೆಗಳು, ಶುಭ ಕಾರ್ಯಗಳ ವೃದ್ಧಿ, ನಮಗೆ ಆಗದೇ ಇರುವಂತಹ ಕೆಲಸಗಳು ಖಂಡಿತ ಆಗತ್ತೆ ಅಂತಾನೆ ಹೇಳ್ಬೋದು. ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ನಕ್ಷತ್ರ ಅಧಿಪತಿಯಾಗಿ, ನೋಡಿ ನಕ್ಷತ್ರಗಳಿಗೆ ಯಾವ ಯಾವ ನಕ್ಷತ್ರದವರು ಯಾವ ಯಾವ ಒಂದು ರತ್ನಗಳನ್ನು ಧಾರಣೆ ಮಾಡಿದರೆ ಯಾವ ಫಲ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತೆ ಯಾವ ನಕ್ಷತ್ರದವರು ಯಾವ ಒಂದು ರತ್ನವನ್ನ ಧಾರಣೆ ಮಾಡಬೇಕು ಅನ್ನೋದು ಮೊದಲು ತಿಳಿದಿರಬೇಕು. ಯಾವ ರೀತಿ ಅಂತ ಅನ್ನೋದಾದ್ರೆ, ನೋಡಿ, ಜ್ಯೋತಿಷ್ಯರ ಬಳಿ ಹೋದಾಗ ಈ ರಾಶಿ, ಇಂತಹ ರಾಶಿ, ಇಂತಹ ನಕ್ಷತ್ರ, ಇಂತಹ ಲಗ್ನ, ಇಷ್ಟನೇ ಪಾದ ಅನ್ನೋದು ವಿವರಣಾಪೂರ್ವಕವಾಗಿ ಅವರು ತಾಳೆ ನೋಡಿ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹ ಸ್ಥಾನಗಳನ್ನ ಹಾಗೆ ಆ ಇರುವ ಸ್ಥಿತಿಯನ್ನ ತಾಳೆ ಮಾಡಿ ನಿಮಗೆ ಸೂಕ್ತವಾದ ಒಂದು ರತ್ನವನ್ನ ಸಜೆಸ್ಟ್ ಮಾಡ್ತಾರೆ. ನೋಡಿ, ಎಲ್ಲರೂ ಕೂಡ, ಎಲ್ಲಾ ಜ್ಯೋತಿಷ್ಯಗಳು ಕೂಡ ರತ್ನಗಳ ಬಗ್ಗೆ ಮಾಹಿತಿ ತಿಳಿದಿರೋಲ್ಲ. ರತ್ನಗಳನ್ನ ಸಜೆಸ್ಟ್ ಮಾಡೋಕ್ಕೂ ತುಂಬಾ ಅದ್ರ ಬಗ್ಗೆ ಮಾಹಿತಿ ಇದ್ದವರ ಬಳಿ ಮಾತ್ರ ತಿಳಿದ್ರೆ ನಮಗೆ ಸೂಕ್ತವಾದ ಒಂದು ಆ ರತ್ನ ಧಾರಣೆ ಆದ ನಂತರ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸುಖ, ಅಭಿವೃದ್ಧಿ ಎಲ್ಲ ಉಂಟಾಗುತ್ತೆ. ನೋಡಿ, ನಮಗೆ ಆಗುವಂತ ರತ್ನವನ್ನ ನಾವು ಧಾರಣೆ ಮಾಡಿಕೊಂಡಾಗ ನಮಗೆ ಅಭಿವೃದ್ಧಿಯ ಕಡೆಗೆ ಹೋಗಲು ಇದು ತುಂಬಾ ಉಪಯುಕ್ತ. ಯಾವಪ್ಪ ಆ ರಾಶಿ ನಕ್ಷತ್ರಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ರಾಶಿಯಾಧಿಪತಿ, ನಾನು ಇನ್ನೊಮ್ಮೆ ಬಾರಿ ರಾಶಿಯಾಧಿಪತಿ ಬಗ್ಗೆ ನಾನು ಆ ರತ್ನಗಳ ಬಗ್ಗೆ ಹೇಳ್ತೀನಿ. ಮತ್ತೆ ಲಗ್ನ ಅಧಿಪತಿ ಆದಂತಹ ಆ ಲಗ್ನಕ್ಕೆ ಸೂಕ್ತವಾದಂತಹ ಅರಳುಗಳ ಬಗ್ಗೆ ನಾನು ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಆದ್ರೆ ಈ ಸಂಚಿಕೆಯಲ್ಲಿ ನಕ್ಷತ್ರಗಳಿಗೆ ಯಾವ ಒಂದು ಸ್ಟೋನ್ಸ್, ರತ್ನಗಳು ಒಳ್ಳೇದಾಗುತ್ತೆ ಅಂತ ನಾನು ಈ ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಮೊದಲನೇದಾಗಿ ವಜ್ರ ಯಾವೆಲ್ಲ ಒಂದು ನಕ್ಷತ್ರದವರು ಧಾರಣೆ ಮಾಡ್ಬೋದು, ಈ ಧಾರಣೆ ಮಾಡೋದ್ರಿಂದ ಅವರಿಗೆ ಶುಭ ಆಗುತ್ತೆ ಅಂತಾನೆ ಹೇಳ್ತೀನಿ. ಯಾವುದಪ್ಪ ಆ ನಕ್ಷತ್ರಗಳು ಅಂದ್ರೆ, ಭರಣಿ, ಪುಬ್ಬ ಮತ್ತೆ ಪೂರ್ವಾಷಾಢ ನಕ್ಷತ್ರ. ನೋಡಿ, ಭರಣಿ ನಕ್ಷತ್ರದವರು, ಪುಬ್ಬ ನಕ್ಷತ್ರದವರು, ಪೂರ್ವಾಷಾಢ ನಕ್ಷತ್ರದವರು ವಜ್ರವನ್ನ ಧಾರಣೆ ಮಾಡಬಹುದು ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಹಾಗೆ ವೈಡೂರ್ಯವನ್ನ ಧರಿಸೋದು, ಈ ವಜ್ರ ಅನ್ನೋದು ಪ್ರಮುಖವಾಗಿ ನಾವು ಹೇಳೋದಾದ್ರೆ ಇದು ಶುಕ್ರನ ಒಂದು ಆಧಿಪತ್ಯವನ್ನ ಹೊಂದಿರುತ್ತೆ ಅಂತಾನೆ ಹೇಳ್ಬೋದು. ಈ ವಜ್ರಧಾರಣೆಯಿಂದ ಗಂಡ ಹೆಂಡತಿ ಒಂದು ಅನ್ಯೋನ್ಯ ಭಾವ, ಮತ್ತೆ ಸಂಸಾರದಲ್ಲಿ ಸುಖ, ನೆಮ್ಮದಿ, ಜೀವನದಲ್ಲಿ ಎಲ್ಲಾ ಸೌಕರ್ಯಗಳನ್ನು ಒದಗಿಸುವವನು ಶುಕ್ರ. ನಮ್ಮ ಶುಕ್ರ ನಮಗೆ ಒಲಿಬೇಕು, ನಾವು ಈ ಎಲ್ಲ ಸಮಸ್ಯೆಗಳಿಂದ ಅಭಿವೃದ್ಧಿ ಹೊಂದಬೇಕು, ವಿಶ್ವಾಸಭರಿತವಾಗಿ ಜೀವನ ಮಾಡಬೇಕು ಅಂದ್ರೆ ನಾವು ತಪ್ಪದೇ ವಜ್ರವನ್ನ ಧಾರಣೆ ಮಾಡಬಹುದು. ಆದ್ರೆ ವಜ್ರವನ್ನ ಈ ನಕ್ಷತ್ರದವರೇ ಧಾರಣೆ ಮಾಡಿ ಅನ್ನೋದಲ್ಲ, ಎಲ್ಲರೂ ಧಾರಣೆ ಮಾಡಬಹುದು. ಆದ್ರೆ ಒಂದು ಇದೆ, ಹೇಗೆ ಧಾರಣೆ ಮಾಡ್ಬೋದು ಅನ್ನೋದಾದ್ರೆ,
ನೋಡಿ, ನಾವು ಎಲ್ಲ ರತ್ನಗಳಿಗೆ ನಾವು ಹೇಳ್ತೇವೆ, ಅದೇ ಆ ರತ್ನಗಳನ್ನ ಉಂಗುರದಲ್ಲಿ ರೆಡಿ ಮಾಡಿಸ್ಬೇಕಾದ್ರೆ ರತ್ನದ ಕೆಳಭಾಗದಲ್ಲಿ ಒಂದು ಭಾಗದಲ್ಲಿ ಓಪನ್ ಮಾಡಿಸಿರ್ತೀವಿ. ಅದನ್ನ ರತ್ನದಲ್ಲಿ ಸೂಕ್ತ ರತ್ನವನ್ನ ಹಾಕೋಬೇಕು ಅನ್ನೋದಾದ್ರೆ ಓಪನ್ ಮಾಡಿರ್ಬೇಕು. ಯಾಕಂದ್ರೆ ರತ್ನದ ಬೆಳಕು, ಸೂರ್ಯನ ಬೆಳಕು ಬಿದ್ದಾಗ ಆ ರತ್ನ ಆ ನಮ್ಮ ಚರ್ಮಕ್ಕೆ ಸ್ಪರ್ಶ, ಆ ನೆರಳು ಸ್ಪರ್ಶವಾದಾಗ ಅದು ಇಮ್ಮಡಿ ಫಲಿತವನ್ನ ಕೊಡುತ್ತೆ. ಅದೇ ರೀತಿ ನಮಗೆ ಆ ರತ್ನ ಬರಲ್ಲ, ವಜ್ರ ಬರಲ್ಲ, ಆದ್ರೆ ವಜ್ರ ಧರಿಸುವ ಯೋಗ ನಮಗಿದೆಯಾ, ನಮ್ಗಿಷ್ಟ ಅನ್ನೋದಾದ್ರೆ ಆದ್ರೆ ಈ ರೀತಿ ಮಾಡಿ ನೀವು. ಯಾವ ರೀತಿಯಪ್ಪ ಅಂತಂದ್ರೆ ಆ ಕೆಳಭಾಗದ ಉಂಗುರದ ಕೆಳಭಾಗವನ್ನ ಮುಚ್ಚಿಸಿ ಬಿಡಿ, ಓಪನ್ ಮಾಡಿಸ್ಬೇಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಖಂಡಿತ ಯಾವುದೇ ದುಷ್ಫಲ ಫಲಿತವನ್ನ ಕೊಡೋಲ್ಲ. ಧಾರಣೆ ಮಾಡಬಹುದು, ಯಾರು ಬೇಕಾದ್ರೂ ರತ್ನಗಳನ್ನ ಧಾರಣೆ ಮಾಡ್ಬೋದು. ಹಾಗೆ ವೈಡೂರ್ಯ, ಯಾವ್ದಪ್ಪ ವೈಡೂರ್ಯ? ಇದು ಕೇತು ಗ್ರಹಕ್ಕೆ ಒಂದು ಸಂಕೇತವಾಗಿದೆ ಈ ಒಂದು ರತ್ನ. ಇದು ಅಶ್ವಿನಿ ಮತ್ತೆ ಮೂಲ ನಕ್ಷತ್ರಕ್ಕೆ ಈ ಒಂದು ವೈಡೂರ್ಯ ಬರುತ್ತೆ ಅಂತಾನೆ ಹೇಳ್ತೀವಿ. ಈ ರತ್ನ ಧಾರಣೆ ಆ ನಕ್ಷತ್ರದವರು ಧಾರಣೆ ಮಾಡೋದ್ರಿಂದ ತುಂಬಾ ಶುಭ ಫಲಗಳನ್ನ ನೀಡುತ್ತೆ. ಅಂದ್ರೆ ಕೆಂಪು ನೋಡಿ, ಈ ಕೆಂಪು ಕೃತಿಕ ಉತ್ತರಾಷಾಢ ನಕ್ಷತ್ರದವರು ಕೆಂಪುವನ್ನ ಧಾರಣೆ ಮಾಡಬೇಕು. ಹಾಗೆ ಮುತ್ತು ನೋಡಿ, ಮುತ್ತು ಅಷ್ಟೇ ರೋಹಿಣಿ, ಅಸ್ತ ಮತ್ತೆ ಶ್ರವಣ ನಕ್ಷತ್ರದವರು ಈ ಮುತ್ತನ್ನ ಧಾರಣೆ ಮಾಡಬೇಕು. ಮುತ್ತು ಚಂದ್ರನ ಪ್ರಭಾವಕ್ಕೆ ಒಳಪಟ್ಟಿರುತ್ತೆ ಅಂತಾನೆ ಹೇಳ್ತೀವಿ. ಹಾಗೆ ಪಗಡ ನೋಡಿ, ಹವಳ ಅಂತ ಹೇಳ್ತೀವಿ. ಹವಳ ಯಾವ ನಕ್ಷತ್ರಕ್ಕೆ? ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರದವರು ಈ ಹವಳವನ್ನ ಧಾರಣೆ ಮಾಡಬಹುದು. ಯಾವುದೇ ಯೋಚನೆ ಮಾಡದೇನೆ ಧಾರಣೆ ಮಾಡಬಹುದು. ಯಾಕಂದ್ರೆ ನಕ್ಷತ್ರ ಶುಭವಾಗಿರೋದ್ರಿಂದ ನಾವು ಧಾರಣೆ ಮಾಡೋದ್ರಿಂದ ಅದರಲ್ಲೂ ಒಂದು ಉತ್ತಮ ಫಲಿತಗಳನ್ನ ನಾವು ನೋಡಬಹುದು. ಹಾಗೆ ಗೋಮೇಧಕ ನಾವು ನೋಡೋದಾದ್ರೆ ಸ್ವಾತಿ, ಆರಿದ್ರ, ಶತಭಿಷ ನಕ್ಷತ್ರದವರು ಈ ವೈಡೂರ್ಯವನ್ನ ಧಾರಣೆ ಮಾಡಬಹುದು. ಗೋಮೇಧಕ ಇದು ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ಈ ನಕ್ಷತ್ರಗಳು ಮತ್ತೆ ರಾಹುವಿನ ಆಧಿಪತ್ಯವನ್ನ ಹೊಂದಿರುತ್ತೆ. ಯಾವ್ದಪ್ಪ ಅಂದ್ರೆ ಗೋಮೇಧಿಕ. ನೋಡಿ, ನೆಕ್ಸ್ಟ್ ಕನಕ ಪುಷ್ಯರಾಗ ಅಂತ ಹೇಳ್ತೀವಿ. ಯಾವ್ದಪ್ಪ? ಪುನರ್ವಸು, ವಿಶಾಖ, ಪೂರ್ವಭದ್ರ ನಕ್ಷತ್ರದವರು ಖಂಡಿತ ಧಾರಣೆ ಮಾಡಿ. ಇದರಿಂದ ಯಾಕಂದ್ರೆ ಕನಕ ಪುಷ್ಯರಾಗ ಅನ್ನೋದು ಒಂದು ರತ್ನಗಳ ರಾಜ ಅಂತಾನೆ ಹೇಳ್ಬೋದು. ಈ ರತ್ನ ಗುರುವಿನ ಆಧಿಪತ್ಯವನ್ನ ಹೊಂದಿರುತ್ತೆ. ಗುರುಬಲ ಮನುಷ್ಯನಿಗೆ ತುಂಬಾ ಅಭಿವೃದ್ಧಿ ಉಂಟಾಗುತ್ತೆ. ಹಾಗೆ ನೀಲಿ ನೋಡಿ, ಇದು ಇಂದ್ರನೀಲ ಇರಬಹುದು, ಕಾಗೆ ನೀಲಿ, ಕಪ್ಪು ನೀಲಿ ಅಂತಾನೆ ಕರಿತೀವಿ. ಅದು ಬ್ಲೂ ಸಫೇರ್ ಅಂತಾನು ಕರಿತೀವಿ ಇದನ್ನ. ಇದು ಪುಷ್ಯ ನಕ್ಷತ್ರ, ಅನುರಾಧ ಮತ್ತು ಉತ್ತರಾಭಾದ ನಕ್ಷತ್ರದವರು ಧಾರಣೆ ಮಾಡಬಹುದು. ಇದು ಶನಿಯ ಆಧಿಪತ್ಯವನ್ನ ಹೊಂದಿರುತ್ತೆ. ಹಾಗೆ ಪಚ್ಚೆ ನೋಡಿ, ಪಚ್ಚೆ ಬುಧನ ಆಧಿಪತ್ಯವನ್ನ ಹೊಂದಿರುತ್ತೆ. ಈ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರದವರು ಈ ಬುಧನ ಒಂದು ರತ್ನವಾದಂತಹ ಈ ಪಚ್ಚೆಯನ್ನ ಧಾರಣೆ ಮಾಡೋದ್ರಿಂದ ಶುಭ ಫಲಿತಗಳನ್ನ ನಮಗೆ ಸಿಗುತ್ತೆ. ವೀಕ್ಷಕರೇ, ಖಂಡಿತವಾಗಿಯೂ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಈ ಒಂದು ನಕ್ಷತ್ರ ಆಧಾರದ ಮೇಲೆ ರತ್ನಗಳ ಧಾರಣೆ ಮಾಡೋದ್ರಿಂದ ಖಂಡಿತ ಶುಭ ಫಲಗಳನ್ನ ನಾವು ಪಡಿಬಹುದು ಅಂತಲೇ ಹೇಳ್ಬೋದು. ನೀವು ಸಹ ಈ ವಿಡಿಯೋ ಮುಖಾಂತರ ನಿಮಗೆ ಈ ಮಾಹಿತಿ ತಲುಪಿದೆ, ನೀವು ಈ ವಿಡಿಯೋದಿಂದ ತುಂಬಾ ಅನುಕೂಲ ಆಗಿದೆ ಅಂತ ತಿಳ್ಕೊತೀನಿ. ನಮಸ್ತೆ ವೀಕ್ಷಕರೇ.